MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಇಂದು ದರ್ಶನ್ ಬೇಲ್ ಭವಿಷ್ಯ. ಮೂಡಾ ಕೇಸ್ನಲ್ಲಿ ಇಡಿ ಸಲ್ಲಿಸಿದ ಮೇಲ್ಮನವಿ ವಜಾ. ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ. ತವರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ರೌಂಡ್ಸ್. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರದ ಮೇಲ್ಮನವಿ ವಿಚಾರಣೆ ನಡೆಯಲಿದೆ. ಹೈಕೋರ್ಟ್ ಜಾಮೀನು ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿರುವ ರಾಜ್ಯ ಸರ್ಕಾರ ದರ್ಶನ್ ಸೇರಿದಂತೆ 7 ಆರೋಪಿಗಳ ಜಾಮೀನು ರದ್ದು ಕೋರಿದೆ. ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ವಾದ ಮಂಡನೆ ಬಳಿಕ ಬಹುತೇಕ ಆದೇಶ ಪ್ರಕಟವಾಗುವ ಸಾಧ್ಯತೆ ಇದೆ. ಮೂಡಾ ಕೇಸ್ನಲ್ಲಿ ಇಡಿ ಸಲ್ಲಿಸಿದ್ದ ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಸ್ವಾಗತಿಸಿ ಸಂಭ್ರಮಿಸಿದ್ದಾರೆ. ಬೆಂಗಳೂರಿನ ಸಿಎಂ ನಿವಾಸ ಕಾವೇರಿ ಎದುರು ಕಾರ್ಯಕರ್ತರು ಸತ್ಯಮೇವ ಜಯತೆ ಅಂತ ಘೋಷಣೆ ಕೂಗಿ ಸಂಭ್ರಮಿಸಿದ್ದಾರೆ. ಕಾರ್ಯಕರ್ತರ ಸಂಭ್ರಮ ಕಂಡು ಸಿಎಂ ಸಿದ್ದರಾಮಯ್ಯ ಖುಷಿಯಾಗಿದ್ರು. ಕಾರ್ನಲ್ಲೇ ಕುಳಿತು ಕಾರ್ಯಕರ್ತರತ್ತ ಕೈ ಬೀಸಿದ್ರು. ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಕೋಡಿಹಳ್ಳಿ ಗ್ರಾಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಕೋಡಿಹಳ್ಳಿ ಗ್ರಾಮದ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜನರಿಂದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಹವಾಲು ಸ್ವೀಕರಿಸಿದ್ರು. ನಾವು ಮಠಾಧೀಶರಾಗಿರೋದು ಮೆರೆಯಲು ಅಲ್ಲ, ಸಮಾಜ ಮುನ್ನಡೆಸೋದಕ್ಕೆ ಅಂತ ಉಜ್ಜಯಿನಿ ಪೀಠದ ಜಗದ್ಗುರು ಹೇಳಿದ್ದಾರೆ. ದಾವಣಗೆರೆಯಲ್ಲಿ ನಡೆದ ಶಿವಾಚಾರ್ಯ ಶೃಂಗ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವ ಕತೆ ಹೇಳುವ ಮೂಲಕ ಒಂದಾಗಬೇಕು. ವೀರಶೈವ ಲಿಂಗಾಯತರು ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂತ ಉಜ್ಜಯಿನಿ ಶ್ರೀ ಹೇಳಿದ್ದಾರೆ. ಯೂರಿಯಾ ರಸಗೊಬ್ಬರಕ್ಕಾಗಿ ರೈತರು ಪರದಾಟ ನಡೆಸಿದ್ರು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಸೊಸೈಟಿಯ ಬಳಿ ಸರತಿ ಸಾಲಲ್ಲಿ ರೈತರು ನಿಂತಿದ್ರು. 280 ರೂಪಾಯಿಗೆ ಒಂದರಂತೆ 1 ಚೀಲ ರಸಗೊಬ್ಬರವನ್ನ ಸೊಸೈಟಿ ನೀಡಿದೆ. 150 ಜನ ರೈತರಿಗೆ ತಲಾ 3 ಚೀಲ ಗೊಬ್ಬರ ಕೊಟ್ಟು ಕಳಿಸಿದ್ದಾರೆ. ಬ್ರಿಡ್ಜ್ ಮೇಲಿಂದ ಪತಿಯನ್ನ ನದಿಗೆ ತಳ್ಳಿದ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪತಿ ತಾತಪ್ಪ ವಿರುದ್ಧ ರಾಯಚೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ತಾತಪ್ಪ 15 ವರ್ಷ 8 ತಿಂಗಳ ಅಪ್ರಾಪ್ತಿಯನ್ನ ವಿವಾಹ ಆಗಿರುವುದು ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ತಾತಪ್ಪ, ಆತನ ತಾಯಿ, ಅಪ್ರಾಪ್ತೆ ತಾಯಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅಪ್ರಾಪ್ತೆ ರಕ್ಷಣೆ ಮಾಡಿ ಯಾದಗಿರಿ ಜಿಲ್ಲಾ ಬಾಲಕಿಯರ ಬಾಲಮಂದಿರಕ್ಕೆ ಶಿಫ್ಟ್ ಮಾಡಲಾಗಿದೆ. ಮ್ಯಾನ್ಹೋಲ್ ಸ್ವಚ್ಛಗೊಳಿಸುವುದಕ್ಕೆ ಇಳಿದಿದ್ದ ವ್ಯಕ್ತಿ ಮೃತಪಟ್ಟಿದ್ದಾನೆ. ಬೆಂಗಳೂರಿನ ಆಶ್ರಯ ನಗರ ನಿವಾಸಿ ಪುಟ್ಟಸ್ವಾಮಿ ಮೃತ ದುರ್ದೈವಿ. ವ್ಯಕ್ತಿಯೊಬ್ಬ ಹಣದ ಆಮಿಷ ತೋರಿಸಿ ಆಂಟೋನಿ ಹಾಗೂ ಪುಟ್ಟಸ್ವಾಮಿಯನ್ನ ಮ್ಯಾನ್ಹೋಲ್ಗೆ ಇಳಿಸಿದ್ದ. ಒಳಗೆ 1 ಗಂಟೆ ಕೆಲಸ ಮಾಡಿದ್ದು ಉಸಿರುಗಟ್ಟಿದಂತಾಗಿ ಇಬ್ಬರು ಮೇಲೆ ಬಂದಿದ್ರು. ಬಳಿಕ ಆಸ್ಪತ್ರೆಗೆ ದಾಖಲಾಗದೆ ಮನೆಗೆ ತೆರಳಿದ್ದ ಪುಟ್ಟಸ್ವಾಮಿ ಸಾವನ್ನಪ್ಪಿದ್ದಾನೆ. ಆಂಟೋನಿಯನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಆನೇಕಲ್ನಲ್ಲಿ ಆಟೋ ಚಾಲಕ ದರ್ಶನ್ ಕೊಲೆ ಆರೋಪಿ ಜಯಸೂರ್ಯ ಅಲಿಯಾಸ್ ಕೆಂಚ ಅಂಧರಾಗಿದ್ದಾನೆ. ಮಂಡ್ಯ ಮೂಲದ ಗುಡ್ಡಹಟ್ಟಿ ಗೇಟ್ ವಾಸಿ ಕೆಂಚ ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತನನ್ನೇ ಕೊಲೆ ಮಾಡಿದ್ದ. ಜುಲೈ 14ರಂದು ಬೊಮ್ಮಸಂದ್ರ ಸಮೀಪದ ಟಾಟಾ ಕಾರ್ ಶೋರೂಮ್ ಬಳಿ ದರ್ಶನ್ ಮತ್ತು ಕೆಂಚನ ಮಧ್ಯೆ ಗಲಾಟೆ ನಡೆದಿತ್ತು. ದರ್ಶನ್ ತೆಗೆದ ಮಚ್ಚಿನಿಂದಲೇ ಕೆಂಚ ಕೊಲೆ ಮಾಡಿ ಪರಾರಿಯಾಗಿದ್ದ. ಸದ್ಯ ಕೆಂಚನನ್ನ ಹೆಬ್ಬಗೋಡಿ ಪೊಲೀಸರು ಬಂಧಿಸಿದ್ದಾರೆ. ಅಮೆರಿಕ ನಾನ್ ವೆಜ್ ಹಾಲನ್ನ ಭಾರತಕ್ಕೆ ರಫ್ತು ಮಾಡೋದಕ್ಕೆ ಬಯಸಿದೆ. ಇದಕ್ಕೆ ತೀವ್ರ ವಿರೋಧ ಕೇಳಿ ಬರ್ತಾ ಇದೆ. ಅಮೆರಿಕದ ಹಸುಗಳು ಮಾಂಸ ತಿನ್ನುತ್ತವೆ. ಇವುಗಳನ್ನ ನಾನ್ ವೆಜ್ ಹಸುಗಳು ಅಂತಲೇ ಕರೆಯಲಾಗುತ್ತೆ. ಈ ನಾನ್ ವೆಜ್ ಹಾಲು ನಮಗೆ ಬೇಡ. ಭಾರತದಲ್ಲಿ ಹಸುವನ್ನ ಗೋಮಾತೆ ಅಂತ ಪೂಜಿಸ್ತಾರೆ. ಹೀಗಾಗಿ ಆರಂಭದಲ್ಲಿನೇ ಭಾರತಕ್ಕೆ ಈ ಹಾಲು ರಫ್ತು ಬೇಡ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.